ಇನ್ನು ರಾಜ್ಯದಲ್ಲಿ ಜನ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿರಬೇಕಾದ್ರೆ ವರುಣದೇವ ಶಾಕ್ ಕೊಟ್ಟಿದ್ದಾನೆ. ಅದರಲ್ಲೂ ಚಿಕ್ಕಮಗಳೂರಿನ ಕಳಸ, ಹೊರನಾಡು, ಕುದುರೆಮುಖದಲ್ಲಿ ಭಾರೀ ಮಳೆಯಾಗಿದೆ. ಕಡೂರಿನ ಹಲವೆಡೆ ಮಳೆ ನೀರು ಮನೆಗೆ ನುಗ್ಗಿದೆ. ತಿಪಟೂರು ಬಳಿ ಹೆದ್ದಾರಿಯ ಸರ್ವಿಸ್ ರಸ್ತೆ ಜಲಾವೃತವಾಗಿದೆ. ಹಿರಿಯೂರಿನಲ್ಲಿ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿದಿದ್ದಾವೆ. ಚಿಕ್ಕಮಗಳೂರನ್ನ ಹಿಂಡಿ ಹಿಪ್ಪೆ ಮಾಡಿದ್ದಾನೆ ಇವತ್ತು ವರುಣದೇವ. ಅನೇಕ ಕಡೆ ಹಬ್ಬದ ಸಂಭ್ರಮದಲ್ಲಿರಬೇಕಿದ್ದಂತಹ ಜನ ಮನೆಗೆ ನೀರು ನುಗ್ಗಿ ರಸ್ತೆಗಳಲ್ಲಿ ನೀರು ನಿಂತಿದ್ರಿಂದ ಹೆಂಗಪ್ಪ ಈ ಒಂದು ಸಂಕಟದಿಂದ ಪಾರಾಗೋದು ಅಂತ ಯೋಚನೆಯಲ್ಲೇ ಹಬ್ಬವನ್ನು ಕಳೆದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆ ನೀರು ಮನೆಗೆ ನುಗ್ಗಿ ದೊಡ್ಡ ಅವಾಂತರವೇ ಅಲ್ಲಿ ಸೃಷ್ಟಿಯಾಗಿತ್ತು ಅಂತ ಹೇಳಿ. ಇದು ಚಿಕ್ಕಮಗಳೂರಿನ ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವರುಣದೇವ ಕೊಟ್ಟಿರುವಂಥ ಶಾಕ್. ಒಂದು ಕಡೆ ಚಿಕ್ಕಮಗಳೂರಿನ ಕಳಸ, ಹೊರನಾಡು ಈ ಭಾಗದಲ್ಲಿ ಭಾರೀ ಮಳೆ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಮಂಡ್ಯ, ತುಮಕೂರು, ಚಿತ್ರದುರ್ಗ ಎಲ್ಲ ಭಾಗದಲ್ಲೂ ಕೂಡ ವರುಣದೇವ ಜನರನ್ನು ಹಿಂಡಿ ಹಿಪ್ಪೆ ಮಾಡಿದ್ದಾನೆ. ಯಾವ ಪರಿಪ್ರಮಾಣದಲ್ಲಿ ಮಳೆ ಆಗಿದೆ ಅಂತಂದರೆ ರಸ್ತೆಗಳಲ್ಲಿ ನೀರು ನಿಂತ್ಕೊಂಡಿದೆ, ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದಾವೆ, ಮನೆಗಳಿಗೆ ನೀರು ನುಗ್ಗಿದೆ. ಈ ರೀತಿಯಾಗಿ ನಾನಾ ಸಮಸ್ಯೆಗಳನ್ನು ಜನ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಅನುಭವಿಸಿದರು. ಎಲ್ಲ ಒಂದು ಕಡೆ ಮಳೆ ನಿಲ್ತು, ಇನ್ಯಾವುದೇ ಮಳೆ ಬರೋದಿಲ್ಲ, ಯಾವುದೇ ನೀರಿನ ಸಮಸ್ಯೆ ಇರೋದಿಲ್ಲ ಅಂತ ಭಾವಿಸಿದಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ಸರ್ಪ್ರೈಸ್ ಎಂಟ್ರಿಯನ್ನು ಕೊಟ್ಟು ದೀಪಾವಳಿ ಹಬ್ಬಕ್ಕೆ ವರುಣದೇವ ಶಾಕ್ ಕೊಟ್ಟಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.